ಕ್ರಿಟಿಕಲ್ ಕೇರ್ ಅಂದ್ರೆ ಏನು ಅಂತ ತಿಳಿಸ್ಕೊಡೋದಾಯ್ತಂದ್ರೆ ಹೇಗಿರುತ್ತೆ ಕ್ರಿಟಿಕಲ್ ಕೇರು, ಆ ಚಿಕಿತ್ಸೆ ಹೇಗಿರುತ್ತೆ? ಕ್ರಿಟಿಕಲ್ ಕೇರ್ ಅಂದ್ರೆ ಒಂದು ತೀವ್ರ ನಿಗಾ ಘಟಕ ಅಂತ ಕರಿತೀವಿ. ಇದ್ರ ಬೇಸಿಕಲಿ ಒಂದು ICU ಒಂದು ಜಾಗ. ಬಟ್ ಏನಂತ ಹೇಳಿದ್ರೆ ಜಾಗ ಒಂದು ಮಾತ್ರಕ್ಕೆ ನಾವು ಬೋರ್ಡ್ ಹಾಕಿದ್ರೆ ICU ಆಗೋದಿಲ್ಲ. ICU ಅಂತ ಹೇಳಿದ್ರೆ ಅದರಲ್ಲಿ ಸಾಕಷ್ಟು ಇಟ್ಸ್ ಅ ಟೀಮ್ ವರ್ಕ್. ನಾವು ಅದಕ್ಕೆ ಆದ ಒಂದು ಡಾಕ್ಟರ್ಸ್ ಇರ್ತಾರೆ, ಥೆರಪಿಸ್ಟ್ಗಳಿರ್ತಾರೆ, ನರ್ಸಸ್ ಇರ್ತಾರೆ. ಇವಾಗ ICU ಅಂತ ಹೇಳಿದ್ರೆ ಒಂದೊಂದು ಬೆಡ್ಡಿಗೂ ವೆಂಟಿಲೇಟರ್ ಸವಲತ್ತು ಇರಬೇಕು, ಆಕ್ಸಿಜನ್ ಸವಲತ್ತು, ಡಯಾಲಿಸಿಸ್ ಮಾಡುವಂಥ ಸವಲತ್ತು ಇರಬೇಕು. ಸೊ ಈಗ ಒಂದು ಬೆಡ್, ಈಗ ವಾರ್ಡ್ ಬೆಡ್ಡಿಗೂ ICU ಬೆಡ್ಡಿಗೂ ಇದು ಒಂದು ಮಾನಿಟರ್ ಅಂತ ಇರುತ್ತೆ. ಅಲ್ಲಿ 24 ಗಂಟೆ ನರ್ಸಸ್ ಅಲ್ಲಿ ನಿಂತ್ಕೊಂಡು ಕಂಟಿನ್ಯೂಸ್ ಆಗಿ ಒಂದು ಪೇಷಂಟಿಗೆ ಎದುರುಗಡೆನೆ ಒಬ್ರು ನಿಂತ್ಕೊಂಡೇ ಇರ್ತಾರೆ ಯಾವಾಗಲೂ ಕೂಡ. ಏನೇ ನಡೀತಾ ಇದೆ ಪ್ರತಿಯೊಂದು ಚಿಕ್ಕ ಚಿಕ್ಕ ವಿಷಯಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ಅದರಲ್ಲಿ ಆಗುವಂಥ ಬದಲಾವಣೆಗಳನ್ನು ನಾವು ಡಾಕ್ಟರ್ಸಿಗೆ ತಿಳಿಸ್ತೀವಿ. ಒಳಗಡೆ ಏನೋ ನೆಕ್ಸ್ಟ್ ಶುರು ಆಗ್ತಾ ಇದೆ, ಜೀವಕ್ಕೆ ಕುತ್ತು ತರುವಂಥ ಪರಿಸ್ಥಿತಿ ಬರ್ತಾ ಇದೆ ಅಂತ ಹೇಳಲಿಕ್ಕೆ ಅದೊಂದು ರೆಡ್ ಫ್ಲಾಗ್. ನಾವು ಅವಾಗನ್ನ ಕೂಡಲೇ ಅದನ್ನ ನಾವು ಹಿಡಿದುಕೊಂಡು ಏನು ಕಾರಣ ಇರ್ಬೋದು ಅಂತ ನಾವು ಇಮಿಡಿಯೇಟ್ ಆಗಿ ಅದಕ್ಕೆ ನಾವು ಒಂದು ಚಿಕಿತ್ಸೆಯಲ್ಲಿ ಬದಲಾವಣೆಗಳನ್ನ ಮಾಡಿದ್ರೆ ಓಕೆ, ಅದನ್ನ ಅಲ್ಲೇ ತಡೆದ್ಬಿಟ್ಟು ಪ್ರಾಣ ಉಳಿಸ್ಲಿಕ್ಕೆ ಸಹಾಯ ಆಗುತ್ತೆ.